ನನ್ನ ಸ್ನೇಹ ಬಳಗಕ್ಕೆಲ್ಲ ಈ ದಿನದ ವಿಡಿಯೋಗೆ ಆತ್ಮೀಯವಾದ ಸ್ವಾಗತ. ಈ ವಿಡಿಯೋ ಒಂದು ವಿಶೇಷವಾದ ವಿಡಿಯೋ ಅಂತಲೇ ಹೇಳಬಹುದು. ಏಕೆಂತ ಹೇಳಿದ್ರೆ ಆಷಾಢ ಮಾಸ ಶಕ್ತಿ ದೇವತೆಗಳ ಆರಾಧನೆಗೆ ಅತ್ಯಂತ ಪ್ರಶಸ್ತವಾದ ಮಾಸವಾಗಿದೆ. ಹಾಗಾಗಿ ನಾನು ಮತ್ತು ನನ್ನ ತಂಗಿ ಲತಾ ಅವರು ಮೈಸೂರಿನಲ್ಲಿ ನೆಲೆಸಿರುವಂತಹ ಬೆಟ್ಟದ ತಾಯಿ ಚಾಮುಂಡೇಶ್ವರಿ ದರ್ಶನ ಮತ್ತು ಪೂಜೆಗಾಗಿ ಹೋಗಿದ್ವಿ. ಅಲ್ಲಿ ಮಾಡಿಕೊಂಡಂತಹ ವಿಡಿಯೋವನ್ನು ನೀವು ಈ ಒಂದು ವ್ಲಾಗ್ನಲ್ಲಿ ನೋಡಬಹುದು. ಚಾಮುಂಡೇಶ್ವರಿ ಮೆರವಣಿಗೆ ವಿಗ್ರಹದ ದರ್ಶನವನ್ನು ಕೂಡ ಮಾಡಬಹುದು. ಮತ್ತೊಂದು ವಿಚಾರ, ಆಷಾಢ ಕಳೆದ ನಂತರ ಬರುವಂತಹ ಶ್ರಾವಣ ಮಾಸದ ಬಗ್ಗೆ. ಶ್ರಾವಣ ಮಾಸ ಹೆಂಗಳೆಯರಿಗೆ ಅತ್ಯಂತ ಪ್ರಿಯವಾದ ಮಾಸ. ಏಕೆಂತ ಹೇಳಿದ್ರೆ ಹಬ್ಬ ಹರಿದಿನಗಳು ಪ್ರಾರಂಭವಾಗುವಂತಹ ಮಾಸದ ಪ್ರಾರಂಭದಲ್ಲೇ ಅಂದರೆ ಆಗಸ್ಟ್ 8ನೇ ತಾರೀಕಿಗೆ ವರಮಹಾಲಕ್ಷ್ಮಿ ಹಬ್ಬ ಇದೆ. ಹಬ್ಬಕ್ಕೆ ಒಂದು ಒಳ್ಳೆ ಸೀರೆ ತರಬೇಕು, ಮಹಾಲಕ್ಷ್ಮಿಗೆ ಉಡಿಸಿ ಕಣ್ತುಂಬಿಕೊಳ್ಬೇಕು ಅನ್ನೋದು ಎಲ್ಲ ಹೆಣ್ಣುಮಕ್ಕಳ ಆಸೆ ಆಗಿರುತ್ತೆ. ಅದೇ ಆಸೆ ನನಗೂ ಸಹ ಇದೆ. ಹಾಗಾಗಿ ಮೈಸೂರಿನ ಒಂದು ಪ್ರಖ್ಯಾತ ಮಳಿಗೆಯಲ್ಲಿ ಭರ್ಜರಿ ಡಿಸ್ಕೌಂಟ್ ಸೇಲ್ ನಡೀತಾ ಇದೆ. ಅತ್ಯುತ್ತಮವಾದಂತಹ ಸೀರೆಗಳು ಕಡಿಮೆ ಬೆಲೆಗೆ ಭಾರಿ ರಿಯಾಯಿತಿಯಲ್ಲಿ ಸಿಗ್ತಾ ಇದೆ. ನಾವು ಅಲ್ಲಿಗೆ ಹೋಗಿ ಕೆಲವು ಸೀರೆಗಳನ್ನು ತಂದವು. ಆ ಅಂಗಡಿ ಯಾವುದು, ಎಷ್ಟು ಡಿಸ್ಕೌಂಟ್ ಸಿಕ್ತು, ಸೀರೆಗಳು ಹೇಗಿದ್ವು ಅನ್ನೋದನ್ನೆಲ್ಲ ಈ ವಿಡಿಯೋದಲ್ಲಿ ನೀವು ನೋಡಬಹುದು. ವಿಡಿಯೋ ಬಹಳ ಉಪಯುಕ್ತವಾಗಿದೆ. ಹಾಗಾಗಿ ವಿಡಿಯೋವನ್ನು ಕೊನೆ ತನಕ ಪೂರ್ಣವಾಗಿ ನೋಡಿ. ಮತ್ತು ಕೊಟ್ಟಿರುವಂತಹ ಮಾಹಿತಿ ನಿಮಗೆ ಉಪಯುಕ್ತವಾಗಿದೆ ಅಂತ ಹೇಳಿ ಅನಿಸಿದ್ರೆ ಮರೆಯದೆ ವಿಡಿಯೋಗೆ ಒಂದು ಲೈಕನ್ನು ಕೊಡಿ. ಅಗತ್ಯ ಇರುವಂಥವರಿಗೆ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ವಿಡಿಯೋವನ್ನು ಶೇರ್ ಮಾಡಿ. ಹೊಸದಾಗಿ ಚಾನಲ್ಗೆ ಭೇಟಿ ಕೊಟ್ಟಿದ್ರೆ ಸ್ನೇಹ ಸಂಗಮ ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡುವ ಮೂಲಕ ನಮ್ಮ ಸ್ನೇಹ ಬಳಗವನ್ನು ಸೇರಿ ಅಂತ ಹೇಳಿ ಕೇಳ್ಕೊಳ್ತೀನಿ. ಮತ್ತು ಈ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋ ಮೂಲಕ ನೀವು ಜೀವನದ ವಿವಿಧ ಆಯಾಮಗಳಿಗೆ ಸಂಬಂಧಿಸಿದ ಉಪಯುಕ್ತ ಮಾಹಿತಿಗಳಿಂದ ಕೂಡಿದಂತಹ ವಿಡಿಯೋಗಳನ್ನು ಈ ಚಾನೆಲ್ ಮೂಲಕ ನೀವು ವೀಕ್ಷಿಸಬಹುದು. ಓಕೆ, ತಡ ಮಾಡೋದು ಬೇಡ, ಬನ್ನಿ ಮೈಸೂರಿಗೆ ಹೋಗಿ ಬರೋಣ. ಧ್ವನಿ ಸ್ವಲ್ಪ ವ್ಯತ್ಯಾಸವಾಗಿದೆ, ಕ್ಷಮಿಸಿ. ಸೋಮವಾರ ಬೆಳಗ್ಗೆ 5 ಗಂಟೆಗೆ ನಾವು ಹೊರಟ್ವಿ ಮೈಸೂರಿನ ಬಸ್ ಹತ್ಕೊಂಡು, ನಾನು ಮತ್ತು ನನ್ನ ತಂಗಿ ಲತಾ ಅವರು. ಏಕೆಂತ ಹೇಳಿದ್ರೆ ಭಾನುವಾರ ಹೋದರೆ ವೀಕೆಂಡ್ ತುಂಬ ರಶ್ ಇರುತ್ತೆ, ದೇವಸ್ಥಾನದಲ್ಲೂ ಹೌದು ಮತ್ತು ಅಂಗಡಿಯಲ್ಲೂ ಸಹ ಅಂತ ಹೇಳಿ ನಾವು ಸೋಮವಾರವನ್ನು ಆಯ್ಕೆ ಮಾಡ್ಕೊಂಡಿದ್ವಿ. ಆ ದಿನ ಬೆಳಗ್ಗೆನೇ ಎದ್ದು ಹೊರಟ್ವಿ. ಸುಮಾರು 9:30 ಅಷ್ಟರಲ್ಲಿ ನಾವು ಮೈಸೂರನ್ನು ತಲುಪಿದ್ವಿ. ಮತ್ತು ಅಲ್ಲಿಂದ ಬೆಟ್ಟದ ಬಸ್ಸನ್ನು ಹತ್ಕೊಂಡು ಹೋಗ್ತಾ ಇದ್ದೀವಿ. ನೋಡಿ ಎಷ್ಟು ವಿಹಂಗಮವಾದಂತಹ ನೋಟ ನೀವು ನೋಡ್ತಾ ಇದ್ದೀರಿ ಅಂತ ಹೇಳಿ. ನಾನು ಹಿಂದಿನ ವರ್ಷ ಆಷಾಢ ಮಾಸದಲ್ಲಿ ಚಾಮುಂಡೇಶ್ವರಿಗೆ ಮಡ್ಲಕ್ಕಿಯನ್ನು ಕೊಟ್ಟಾಗ ಮಾಡಿದಂತಹ ವಿಡಿಯೋ ತುಂಬ ವಿವರವಾಗಿ ವಿಡಿಯೋವನ್ನು ಮಾಡಿದ್ದೀನಿ. ಆ ವಿಡಿಯೋದ ಲಿಂಕನ್ನು ಈ ವಿಡಿಯೋದ ಕೊನೆಯಲ್ಲಿ ಕೊಟ್ಟಿರ್ತೀನಿ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ, ನೀವು ಅದನ್ನು ವೀಕ್ಷಣೆ ಮಾಡಬಹುದು. ಅದರಲ್ಲಿ ತುಂಬ ವಿವರವಾಗಿ ಬೆಟ್ಟದ ಬಗ್ಗೆ, ದೇವಾಲಯದ ಬಗ್ಗೆ ವಿವರವಾಗಿ ತಿಳಿಸ್ಕೊಟ್ಟಿದ್ದೀನಿ. ನಾವು ಹೋಗಿ 100 ರೂಪಾಯಿ ಒಂದು ಟಿಕೆಟ್ನ ತಗೊಂಡು ಕ್ಯೂನಲ್ಲಿ ನಿಂತ್ವಿ. ಸೋಮವಾರ ಅಷ್ಟೇನು ರಶ್ ಇರಲ್ಲ ಅಂದ್ಕೊಂಡ್ವಿ, ಆದರೂ ಸಾಕಷ್ಟು ರಶ್ ಇತ್ತು. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ತಾಯಿಯ ಗೋಪುರ. ಒಂದು ರೀತಿ ಕಲಾಕೃತಿ ರೀತಿಯಲ್ಲಿ ಅದು ಮೂಡಿ ಬಂದಿದೆ ಅಂತ ಹೇಳಿ ನನಗನ್ನಿಸ್ತು. ನೋಡಿ, ಈ ರೀತಿ ಉದ್ದನೇ ಕ್ಯೂ ಇತ್ತು, ಹಿಂದೆಯಿಂದನೂ ಕೂಡ ಆ ಕ್ಯೂನಲ್ಲಿ ನಿಂತು ನಾವು ಸಾಗಿದ್ವಿ. ಆದರೂ ಸಹ ಹೆಚ್ಚು ಸಮಯವೇನೂ ತಗೊಳ್ಳಿಲ್ಲ. ಸುಮಾರು ನಾವು ಕ್ಯೂ ನಿಂತದಕ್ಕೂ ದರ್ಶನ ಆಗಿದ್ದಕ್ಕೂ 1.5 ಗಂಟೆ ಸಮಯವನ್ನು ತಗೊಳ್ತು. ಬೇರೆ ದಿನಗಳಲ್ಲೆಲ್ಲ 5-6 ಗಂಟೆಗಳಾದರೂ ಕೂಡ ದರ್ಶನ ಆಗಲಿಲ್ಲ ಅಂತ ಹೇಳಿ ಕೇಳಿದ್ವಿ. ಆದರೆ ನಮಗೇನು ಆ ಥರ ಆಗಲಿಲ್ಲ. ಸಾಕಷ್ಟು ಬೇಗನೆ ದರ್ಶನ ಆಯಿತು ಅಂತಲೇ ಹೇಳಬಹುದು. ತಾಯಿ ತುಂಬ ಶೋಭಾಯಮಾನವಾಗಿ ಕಾಣಿಸ್ತಾ ಇದ್ರು, ತುಂಬ ಸಂತೋಷವಾಯಿತು. ಒಳ್ಳೆ ಫ್ಲವರ್ ಡೆಕೋರೇಷನ್ ಎಲ್ಲ ಮಾಡಿದರು. ನೋಡೋದಕ್ಕೆ 2 ಕಣ್ಣು ಸಾಕಾಗೋಲ್ಲ ಅನ್ನೋ ರೀತಿಯಲ್ಲಿ ಇತ್ತು. ಪ್ರತಿ ಆಷಾಢ ಮಾಸದಲ್ಲೂ ಕೂಡ ಹೋಗ್ತೀವಿ. ನೋಡಿ, ನಾನು ಈ ಹೆಣ್ಮಕ್ಳನ್ನ ವಿಶೇಷವಾಗಿ ವಿಡಿಯೋ ಮಾಡಿದೆ. ಹೆಣ್ಮಕ್ಳೆಲ್ಲ ಒಂದಷ್ಟು ಜನ ಹೆಣ್ಮಕ್ಳು ಒಂದೇ ರೀತಿ ಸೀರೆಗಳನ್ನ ಹಾಕ್ಕೊಂಡು ತುಂಬ ಚೆನ್ನಾಗಿ ಮುದ್ದಾಗಿ ಬಂದಿದ್ರು ದೇವಿ ದರ್ಶನಕ್ಕೆ ಅಂತ ಹೇಳಿ. ಹಾಗಾಗಿ ನಂಗೆ ತುಂಬ ಇಷ್ಟ ಆಯಿತು. ಯಾಕೆಂತ ಹೇಳಿದ್ರೆ ಹೆಣ್ಣು ಅಂತ ಅಂದ್ರೆ ಒಂದು ಸೌಂದರ್ಯ. ಅದನ್ನು ನೋಡಿ ಎಷ್ಟು ಚೆನ್ನಾಗಿ ಕಳಕಳಿಯಾಗಿ ಒಳ್ಳೆ ಸೀರೆ ಉಟ್ಟು, ಹೂ ಮುರಿದು, ಒಡವೆಗಳನ್ನ ಧರಿಸ್ಕೊಂಡು ತುಂಬ ಚೆನ್ನಾಗಿ ಬಂದಿದ್ರು. ಹಾಗಾಗಿ ವಿಶೇಷವಾಗಿ ಅವ್ರ ವಿಡಿಯೋವನ್ನು ಮಾಡಿಕೊಂಡೆ. ಅವರಿಗೂ ಖುಷಿಯಾಯಿತು, ನನಗೂ ತುಂಬ ಖುಷಿಯಾಯಿತು ಅವರನ್ನು ಆ ರೀತಿಯಲ್ಲಿ ನೋಡಿ. ಏಕೆ ಅಂತ ಹೇಳಿದ್ರೆ ಪ್ರತಿಯೊಂದಕ್ಕೂ ನಾವು ವಿಶೇಷವಾದಂತಹ ಒಂದು ಆಸಕ್ತಿಯಿಂದ ಬರಬೇಕು. ದರ್ಶನಕ್ಕೆ ಬರ್ತಿದ್ದೀವಿ ಅಂತ ಹೇಳಿದಾಗ ಅಲ್ಲೊಂದು ಆಸಕ್ತಿ, ನಾವು ತಾಯಿ ಮುಂದೆ ಕಾಣಿಸ್ಕೊಳ್ತಿದ್ದೀವಿ ಅಂದಾಗ ನಾವು ಎಷ್ಟು ಚೆನ್ನಾಗಿ ಕಾಣಿಸ್ಕೊಳ್ಬೇಕಲ್ವ. ಅಮ್ಮ ನಮ್ಮನ್ನು ನೋಡಿ ಖುಷಿ ಪಡಬೇಕು. ಅಲ್ಲಿ ಫ್ಲವರ್ ಡೆಕೋರೇಷನ್ ಹೇಳಿದ್ನಲ್ವ, ತುಂಬ ಚೆನ್ನಾಗಿ ವಿಶೇಷವಾಗಿ ಮಾಡಿದರು ಆಷಾಢ ಮಾಸದ ಪ್ರಯುಕ್ತವಾಗಿ. ತುಂಬ ಕ್ರೌಡ್ ಇತ್ತು. ಅಲ್ಲಿಂದ ಕ್ಯೂನಲ್ಲಿ ಬಂದರೂ ಸಹ ಈ ಸ್ಥಳದಲ್ಲಿ ತುಂಬ ಒಂದು ಒತ್ತಡ ಉಂಟಾಯಿತು ಅಂತ ಹೇಳಬಹುದು. ದೇವಿ ದರ್ಶನಕ್ಕೂ ಕೂಡ ತುಂಬ ಹೊತ್ತು ನಿಲ್ಲಕ್ಕಾಗಲಿಲ್ಲ, ಬೇಗನೆ ಕಳಿಸಿದ್ರು. ಆದರೂ ಅಮ್ಮನವರ ಒಳ್ಳೆ ದರ್ಶನವಾಯಿತು.
ಇನ್ನು ದೇವಾಲಯದ ಬಲಬದಿಗೆ ಈ ರೀತಿಯಲ್ಲಿ ನೀವು ಒಂದು ಯಜ್ಞಕುಂಡವನ್ನು ನೋಡ್ಬೋದು. ಅಲ್ಲಿ ಜಪ ಎಲ್ಲ ನಡೀತಾ ಇತ್ತು. ತಾಯಿಯವರ ಒಂದು ಮೆರವಣಿಗೆ ವಿಗ್ರಹವನ್ನು ನಾನು ವಿಡಿಯೋ ಮಾಡೋಕ್ಕಾಗಿತ್ತು. ನಂಗೆ ತುಂಬ ಸಂತೋಷ. ಏಕೆಂತ ಹೇಳಿದ್ರೆ ನನ್ನ ಸಬ್ಸ್ಕ್ರೈಬರ್ಸ್ಗೆ, ನನ್ನ ವ್ಯೂವರ್ಸ್ಗೆಲ್ಲಾನು ಕೂಡ ತಾಯಿ ದರ್ಶನವನ್ನು ವಿಡಿಯೋದ ಮೂಲಕ ಮಾಡಿಸ್ತೆ ಅಂತ ಹೇಳಿ ಖುಷಿ ಇದೆ. ಅಲ್ಲಿನ ಒಂದು ಸ್ಥಳದಲ್ಲಿ, ಆ ಪವಿತ್ರವಾದ ಸ್ಥಳದಲ್ಲಿ ಒಂದು ನೆನಪಿಗೋಸ್ಕರ ನಾನು ಮತ್ತು ನನ್ನ ತಂಗಿ ಒಂದು ವಿಡಿಯೋ ಮತ್ತು ಫೋಟೋಗಳು ತೆಕ್ಕೊಂಡ್ವಿ. ಅದು ಕೂಡ ನಮಗೆ ತುಂಬ ಸಂತೋಷ ಆಯಿತು. ನಾವು ಬೆಳಗ್ಗೆನೇ ಹೊರಟಿದ್ರಿಂದ ವಿಶೇಷವಾದ ಅಲಂಕಾರವೇನೂ ಇರಲಿಲ್ಲ. ಸಾಮಾನ್ಯವಾಗಿ ಹೋಗಿ ಬಂದ್ವಿ. ಈ ರೀತಿಯಲ್ಲಿ ಇನ್ನೆಲ್ಲ ಗೊತ್ತಿರಬಹುದು, ಅಲ್ಲಿ ಬೆಟ್ಟದಲ್ಲಿ ಯಾವ ರೀತಿಯಲ್ಲೆಲ್ಲ ಮಾರಾಟಕ್ಕೋಸ್ಕರ ವಸ್ತುಗಳನ್ನ ಇಟ್ಟಿರ್ತಾರೆ. ಅದರಲ್ಲಿ ವಿಶೇಷವಾದದನ್ನ ನಾನಲ್ಲಿ ವಿಡಿಯೋ ಮಾಡಿಕೊಂಡೆ. ಚೆನ್ನಾಗಿದೆ ಅನಿಸಿದ್ದನ್ನು. ನಿಮಗೆ ಈ ಕಲೆಕ್ಷನಲ್ಲಿ ಯಾವುದಾದ್ರು ಬೇಕಾಗಬಹುದೇನೋ, ನೋಡಿದಾಗ ನೀವು ಅಲ್ಲಿ ಹೋಗಿ ನೋಡಿ ತಗೊಳ್ಳೋಕ್ಕೆ ಅನುಕೂಲ ಆಗಲಿ ಅಂತ ಹೇಳಿ ಹಾಗೆ ಸಾಕ್ತಾ ಬಸ್ನಲ್ಲಿ ನಾವು ಮತ್ತೆ ಬರ್ತಾ ಇದ್ದೀವಿ. ಅಲ್ಲಿ ಈ ಹಿರಿಯ ಮುತ್ತೈದೆಯರು ನಮಗೆ ಕಂಡರು, ತುಂಬ ಚೆನ್ನಾಗಿ ಮಾತನಾಡಿಸಿದ್ರು. ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಕೂಡ ಮಾಡಿದ್ರು. ಅವರ ಆಶೀರ್ವಾದ ನಮ್ಮ ಮೇಲೆ ಇರಲಿ ಅಂತ ಹೇಳಿ ಕೇಳ್ಕೊಳ್ತೀನಿ. ನಂತರ ನಾವು ಬಂದಿದ್ದು ಮತ್ತೊಂದು ಕಾರಣ ನಿಮ್ಗೆ ಹೇಳಿದ್ನಲ್ವ, ಸೀರೆ ತೊಗೊಳ್ಬೇಕು ಅಂತ ಹೇಳಿ. ಕರ್ನಾಟಕ ಸ್ಯಾರಿ ಸೆಂಟರ್ 50% ರಿಯಾಯಿತಿ ಇದ್ದಂತಹ ಒಂದು ಸೇಲ್ ನಡೀತಾ ಇದೆ ಈಗಲ್ಲಿ. ಎಲ್ಲ ರೀತಿ ಬಟ್ಟೆಗಳು ಇದ್ದಾವೆ ಫ್ರೆಂಡ್ಸ್. ನಿಮಗೆ ಸಾಮಾನ್ಯವಾಗಿ ಡೈಲಿ ಯೂಸ್ ಸ್ಯಾರೀಸಿಂದ ಹಿಡಿದು ರೇಷ್ಮೆ ಸೀರೆಗಳಿಂದ ಹಿಡಿದು ಎಲ್ಲ ರೀತಿ ಕಾಂಜೀವರಂ ಸೀರೆ, ಧರ್ಮಾವರಂ ಸೀರೆ ಮತ್ತು ವಿಶೇಷವಾಗಿ ಮೈಸೂರು ಕ್ರೇಪ್ ಸಿಲ್ಕ್ ತುಂಬ ಹೆಚ್ಚಿನದಾಗಿ ಇಲ್ಲಿ ಮಾರಾಟವಾಗ್ತಾ ಇತ್ತು. ಮೈಸೂರು ಸಿಲ್ಕ್ ಸ್ಯಾರಿಯನ್ನು ನಾವು ಕೊಂಡ್ಕೊಳ್ಳೋದಕ್ಕಾಗಲ್ಲ, ಅಷ್ಟು ವೆಚ್ಚವನ್ನು ನಾವು ಬೇರ್ ಮಾಡೋಕ್ಕಾಗಲ್ಲ ಅಂತ ಹೇಳಿದಾಗ ನಾವು ಕ್ರೇಪ್ ಸ್ಯಾರಿಯನ್ನು ತೊಗೊಳ್ಬಹುದು. ಇದು ಈಸಿ ಟು ಯೂಸ್ ಮಾಡೋದಕ್ಕೂ ಅಷ್ಟೊಂದು ಡೆಲಿಕೇಟ್ ಆಗಿರಲ್ಲ, ಚೆನ್ನಾಗಿ ಯೂಸ್ ಮಾಡ್ಬೋದು. ಬಾಳಿಕೆನೂ ಕೂಡ ತುಂಬ ಚೆನ್ನಾಗಿರುತ್ತೆ ಮತ್ತು ತುಂಬ ವೆರೈಟೀಸ್ ಸಿಗುತ್ತೆ. ನಮಗೆ ಸೆಲೆಕ್ಷನ್ ಮಾಡೋದಕ್ಕೆ ಸಾಕಷ್ಟು ಅವಕಾಶಗಳು ಇಲ್ಲಿ ಸಿಗುತ್ತೆ. ನೋಡಿ ಈ ಸೀರೆ ಎಲ್ಲ ಎಷ್ಟು ಚೆನ್ನಾಗಿದ್ದಾವೆ ಅಂತ ಹೇಳಿ. ಸಾಮಾನ್ಯವಾಗಿ ಇಲ್ಲಿ ಈ ಮೈಸೂರು ಕ್ರೇಪ್ ಸಿಲ್ಕ್ ನಾನು ನೋಡಿದ ಮಟ್ಟಿಗೆ 6,000 ಚಿಲ್ಲರೆಯಿಂದ ಪ್ರಾರಂಭವಾಗಿ ಸಾಕಷ್ಟು 15-20 ಸಾವಿರದವರೆಗೂ ಸಹ ಇತ್ತು ನಾನು ನೋಡಿದ್ದು. ಇನ್ನೂ ಹೆಚ್ಚಿನದು ಸಹ ಇರಬಹುದು. ಇಲ್ಲಿ ಕೆಲವೊಂದಷ್ಟು ಸೀರೆಗಳನ್ನು ನಿಮಗೆ ತೋರಿಸೋದ್ರ ಜೊತೆಗೆ ಅದ್ರ ಬೆಲೆಯನ್ನು ಕೂಡ ನಾವಲ್ಲಿ ತೋರಿಸಿದ್ದೀನಿ. ಸಾಕಷ್ಟು ಕ್ರೌಡ್ ಇತ್ತು. ಅಲ್ಲಿ ಎಷ್ಟು ಕ್ರೌಡ್ ಅಂತ ಹೇಳಿದ್ರೆ ಅಲ್ಲಿ ಮುಂದೆ ಹೋಗಿ ಸೀರೆ ನೋಡೋದಕ್ಕೂ ಆಗ್ತಿರಲಿಲ್ಲ. ಹಾಗೂ ನಾವು ಮುಂದೆ ಹೋಗ್ಬಿಟ್ವಿ ಅಂತ ಹೇಳಿದ್ರೆ ನಮ್ಮ ಮೇಲೆ ಒಂದಷ್ಟು ಜನ ಬಗ್ಗಿರ್ತಿದ್ರು. ಅದರಲ್ಲೂ ಕೂಡ ನಾನು ನಿಮಗೋಸ್ಕರ ವಿಡಿಯೋ ಮಾಡ್ಕೊಂಡಿದ್ದೀನಿ. ಯಾತಕ್ಕೆ ಅಂತ ಹೇಳಿದ್ರೆ ನಿಮ್ಗೆ ಇಷ್ಟ ಆಗಬಹುದು, ನೀವು ಭೇಟಿ ಕೊಡಿ. ನಿಮ್ಮ ಒಂದು ಒಳ್ಳೆ ಸೀರೆಯನ್ನು ತೊಗೊಂಡು, ಕಡಿಮೆ ವೆಚ್ಚದಲ್ಲಿ ಒಳ್ಳೆ ಸೀರೆ ತೊಗೊಂಡು ನಿಮ್ಮ ಈ ವರ್ಷದ ವರಮಹಾಲಕ್ಷ್ಮಿಯನ್ನು ಸಿಂಗಾರ ಮಾಡಿ ಅನ್ನೋಂಥ ಉದ್ದೇಶದಿಂದ ನೋಡಿ. ರೇಷ್ಮೆ ಸೀರೆಗಳಂತೂ 50% ಡಿಸ್ಕೌಂಟ್ ಇತ್ತು. ಇದಕ್ಕೆ ಅವ್ರು 50% ಡಿಸ್ಕೌಂಟ್ ಹಾಕಿದ್ದು. ಮೈಸೂರು ಕ್ರೇಪ್ ಸ್ಯಾರಿಗಳಲ್ಲೆಲ್ಲ 40% ಡಿಸ್ಕೌಂಟ್, 20% ಡಿಸ್ಕೌಂಟ್, ಈ ರೀತಿ ಡಿಸ್ಕೌಂಟ್ ಇತ್ತು. ಈ ಒಂದು ರೇಷ್ಮೆ ಸೀರೆಗಳಿಗೆ ಮಾತ್ರ 50% ಡಿಸ್ಕೌಂಟ್ ಇತ್ತು. ಒಳ್ಳೊಳ್ಳೆ ಕಲೆಕ್ಷನ್ ಇದೆ, ಒಳ್ಳೆ ಕ್ವಾಲಿಟಿ ಇದೆ, ಒಳ್ಳೆ ಚೆನ್ನಾಗಿರುವಂತಹ ಸೀರೆಗಳು. ನೀವು ಯಾವುದೇ ಮದುವೆ ಇರ್ಬೋದು, ಯಾವುದೇ ಶುಭ ಕಾರ್ಯಗಳಿಗೆ ನೀವು ಹೆಚ್ಚು ಸೀರೆಗಳನ್ನ ಕೊಳ್ತೀರಾ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ನೀವು ಅಲ್ಲಿಗೆ ಭೇಟಿ ಕೊಡಬಹುದು. ನಿಮಗೆ ತುಂಬ ಇಷ್ಟ ಆಗುತ್ತೆ ಅಲ್ಲಿರುವಂತಹ ಕಲೆಕ್ಷನ್ಸ್. ಆದರೆ ಯಾವಾಗಲೂ ತುಂಬ ಬ್ಯುಸಿ ಇರುತ್ತೆ, ನೋಡಿಕೊಂಡು ಹೋಗಿ. ನೋಡಿ ಅಲ್ಲಿ ಬೆಲೆಯನ್ನು ಕೂಡ ನಾನು ತೋರಿಸ್ತಾ ಇದ್ದೀನಿ ನಿಮಗೆ. ನೋಡಿ ನಿಮಗೆ ಆ ಒಂದು ಬೆಲೆಗಳು ಇಷ್ಟವಾದಲ್ಲಿ ಸ್ಕ್ರೀನ್ಶಾಟ್ ತೆಗೆದು ಝೂಮ್ ಮಾಡಿ ನೋಡಿ. ನೀವು ಕೂಡ ಒಮ್ಮೆ ಇನ್ನೂ ನಾನು ಅದಕ್ಕೋಸ್ಕರನೇ ವಿಡಿಯೋ ಮಾಡಿದೆ, ಬೇಗನೆ ನಿಮಗೆ ಪೋಸ್ಟ್ ಮಾಡಬೇಕು ಅಂತ ಹೇಳಿ. ನಿಮ್ಗೆ ಇಷ್ಟ ಆದರೆ, ನಿಮ್ಗೆ ಅಲ್ಲಿ ಹೋಗಬೇಕು ಅನಿಸಿದ್ರೆ ನೀವು ಕೂಡ ಹೋಗಿ ಅಲ್ಲಿ ಸೀರೆಗಳನ್ನು ಕೊಂಡ್ಕೊಂಡು ಬರಬಹುದು. ನಿಮ್ಮ ವರಮಹಾಲಕ್ಷ್ಮಿ ಹಬ್ಬವನ್ನು ಹೆಚ್ಚು ವೈಭವಿತವಾಗಿ ಮಾಡಬಹುದು ಅಂತ ಹೇಳಿ ನನ್ನ ಭಾವನೆ. ಯಾಕೆಂತ ಹೇಳಿದ್ರೆ ನಾವು ಎಷ್ಟು ಹಬ್ಬ ಮಾಡಿರ್ತೀವಿ, ಆದರೆ ಯಾವುದೋ ಒಂದು ಚೆನ್ನಾಗಿಲ್ಲ ಸೀರೆಯನ್ನು ತಾಯಿ ಮೈ ಮೇಲೆ ಹಾಕಿದ್ರೆ ಅದನ್ನ ಮನಸ್ಸಿಗೆ ಒಪ್ಪೋದಿಲ್ಲ ಅಲ್ವಾ. ಎಲ್ಲರೂ ಕೂಡ ವರಮಹಾಲಕ್ಷ್ಮಿ ಹಬ್ಬದಲ್ಲಿ ಸೀರೆಯನ್ನು ಮಹಾಲಕ್ಷ್ಮಿಗೆ ಉಡಿಸಿ ಖುಷಿ ಪಡ್ತಾರೆ. ಹಾಗಾಗಿ ಆ ಉಡಿಸುವಂತಹ ಸೀರೆ ಅದು ಅಖಿಲಾಂಡ ಕೋಟಿ ಜಗನ್ಮಾತೆಗೆ ನಾವು ಉಡಿಸುವಂತಹ ಸೀರೆ ಯಾವುದೋ ಒಂದು ಸೀರೆ ಆಗಿರೋದ್ರ ಬದಲು ಒಂದು ಒಳ್ಳೆ ಸೀರೆಯನ್ನು ತಾಯಿಗೆ ಉಡಿಸಿದ್ರೆ ಎಷ್ಟು ಮನಸ್ಸಿಗೆ ಸಂತೋಷ ಆಗುತ್ತೆ. ಆಮೇಲೆ ನಾವು ಉಟ್ಕೊಳ್ಳೋದು ಅದು ನೆಕ್ಸ್ಟ್. ಆದರೆ ಅಮ್ಮನವ್ರ ಮೈ ಮೇಲೆ ನಾವು ಹಾಕ್ತಿದ್ದೀವಿ, ಅವ್ರಿಗೆ ನಾವು ಉಡಿಸ್ತಾ ಇದ್ದೀವಿ ಅಂದಾಗ ಆದಷ್ಟು ಚೆನ್ನಾಗಿರಬೇಕು ಅಂತ ಹೇಳಿ ನನ್ನ ಭಾವನೆ. ಹಾಗಾಗಿ ನಾನು ಪ್ರತಿ ವರ್ಷ ಕೂಡ ಒಂದು ಅತ್ಯುತ್ತಮವಾದಂತಹ ರೇಷ್ಮೆ ಅಥವಾ ಮೈಸೂರು ಸಿಲ್ಕ್ ಅಥವಾ ಕ್ರೇಪ್ ಸಿಲ್ಕ್ ಈ ಥರ ಸೀರೆಗಳನ್ನೇ ಕೊಂಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತೀನಿ. ನೋಡಿ ಎಷ್ಟು ಚೆನ್ನಾಗಿದೆ. ಟೆಂಪಲ್ ಬಾರ್ಡ್ರ್ ಎಲ್ಲಾನು ತುಂಬ ಚೆನ್ನಾಗಿರುವಂತಹ ಸೀರೆಗಳ ಕಲೆಕ್ಷನಲ್ಲಿದೆ. ನೀವು ಹೋಗಿ ಎಷ್ಟು ವಿಶಾಲವಾಗಿದೆ ಅಂದರೆ ಒಂದು 3-4 ಫ್ಲೋರ್ಗಳಲ್ಲಿ ಅಂಗಡಿ ಇದೆ. ಮತ್ತು ಒಳಗಡೆ ಹೋಗ್ತಾನೆ ಇರುತ್ತೆ. ಅಲ್ಲಿ ಬೇಕಾದಂತಹ ಬೇರೆ ಬೇರೆ ವೆರೈಟೀಸ್ ಡ್ರೆಸ್ ಮೆಟೀರಿಯಲ್ಸಿಂದ ಹಿಡಿದು ಈ ರೀತಿ ರೇಷ್ಮೆ ಸೀರೆಗಳು, ಕ್ರೇಪ್ ಸೀರೆಗಳು
ಎಲ್ಲ ರೀತಿ ನಮ್ಮ ಬೆಲೆಗೆ ನಾವು ಏನು ಬೆಲೆಯಲ್ಲಿ ಕೊಂಡ್ಕೊಳ್ಬೇಕು ಅಂದ್ಕೊಳ್ತೀವೋ, ಯಾವ ಡಿಸೈನ್ ನಮ್ಮ ಮನಸ್ಸಿಗೆ ಬೇಕು ಅಂತ ಅನಿಸಿರುತ್ತೋ ಎಲ್ಲ ರೀತಿ ಡಿಸೈನ್ಸು, ಎಲ್ಲ ರೀತಿ ವೆರೈಟೀಸ್, ಎಲ್ಲ ರೀತಿ ಕಲರ್ಸ್ ಅಲ್ಲಿ ನಿಮಗೆ ಲಭ್ಯವಾಗುವಂತಹ ಅಂಗಡಿ ಅಂತ ನಾನು ಹೇಳ್ತೀನಿ. ಇದೇನು ನಾನು ಅವ್ರನ್ನ ಪ್ರಮೋಷನ್ ಮಾಡಬೇಕು ಅಂತ ಹೇಳ್ತಿರೋದಲ್ಲ. ಸಾಕಷ್ಟು ಡಿಸ್ಕೌಂಟ್ ಇರೋದ್ರಿಂದ ನೀವು ಹೋದರೆ ಅಲ್ಲಿಗೆ ಏನಾದರೂ ಕಡಿಮೆ ಬೆಲೆಯಲ್ಲಿ ಅತ್ಯುತ್ತಮವಾದಂತಹ ಸೀರೆಯನ್ನು ಕೊಂಡ್ಕೊಳ್ಬಹುದು ಅನ್ನುವಂತಹದ್ದು ನನ್ನ ಭಾವನೆ. ಹಾಗಾಗಿ ಹೇಳ್ತಾ ಇದ್ದೀನಿ ಅಷ್ಟೇ. ನಿಮಗೆ ಇಷ್ಟವಾದಲ್ಲಿ ಖಂಡಿತವಾಗ್ಲೂ ಹೋಗಿ. ನಿಮಗೆ ಇದರಲ್ಲಿ ಯಾವ ಸೀರೆ ಇಷ್ಟ ಆಯಿತು ನೋಡಿ, ಈಗ ತೋರಿಸ್ತಾ ಇರೋಂತಹ ಸೀರೆ ಇದು 2,500 3,000 ರೂಪಾಯಿ ಹೇಳ್ತಾಯಿದ್ರು. ಇದರಲ್ಲೇ 15,000-20,000 ರೂಪಾಯಿ ಬೆಲೆದು ಸಹ ಇದೆ. ಎಲ್ಲ ರೇಂಜ್ನ ಸ್ಯಾರಿಗಳನ್ನು ಕೂಡ ನಾವಲ್ಲಿ ನೋಡಬಹುದು. ಸಾಕಷ್ಟು ವೆರೈಟೀಸ್ ಕಲೆಕ್ಷನ್ಸ್ ಅಲ್ಲಿದ್ದಾವೆ. ನೀವೇನು ನಿಮ್ಮ ಮೈಂಡಲ್ಲಿ ಅಂದ್ಕೊಂಡಿರ್ತೀರಿ ಆ ಎಲ್ಲ ರೀತಿ ಸೀರೆಗಳನ್ನ ನೋಡಬಹುದು. ನೀವೀಗ ಇಲ್ಲಿ ನೋಡ್ತಾ ಇದ್ದೀರಲ್ಲ, 1,000ದಿಂದ 1,500, 1,600, 2,000 ರೂಪಾಯಿ ಒಳಗಡೆ ಸೀರೆಗಳು ಇಲ್ಲೆಲ್ಲ ನೋಡ್ತಾ ಇರೋಂತಹ ಸೀರೆಗಳು. ನಿಮಗೆ ಈ ಸೀರೆಗಳಲ್ಲಿ ಯಾವ ಸೀರೆ ಇಷ್ಟ ಆಯಿತು ಅಂತ ಹೇಳಿ ತಪ್ಪದೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಇಲ್ಲಿರುವಂತಹ ಡಿಸ್ಕೌಂಟ್ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ಅಂತ ತಿಳಿಸಿ. ನಿಮಗೆ ಯಾವ ಸೀರೆ ಕೊಂಡ್ಕೊಳ್ಬೇಕು ಅನ್ನಿಸ್ತಿದೆ ಅನ್ನೋದನ್ನು ಕೂಡ ತಿಳಿಸಿ. ನಾನು ಯಾವ ಸೀರೆ ಕೊಂಡ್ಕೊಂಡಿರಬಹುದು ಅಂತ ಹೇಳಿ ನಿಮ್ಗೆ ಅನಿಸುತ್ತೆ ಅದನ್ನು ಕೂಡ ತಿಳಿಸಿ. ಮುಂದಿನ ವ್ಲಾಗ್ನಲ್ಲಿ ನಾನೇನು ಅಲ್ಲಿಂದ ಶಾಪಿಂಗ್ ಮಾಡ್ಕೊಂಬಂದೆ ಮತ್ತು ವರಮಹಾಲಕ್ಷ್ಮಿ ಹಬ್ಬಕ್ಕೋಸ್ಕರ ನಾನು ಇಲ್ಲಿವರೆಗೂ ಏನೇನು ಶಾಪಿಂಗ್ ಮಾಡ್ಕೊಂಬಂದಿದ್ದೀನಿ ಅದೆಲ್ಲವನ್ನು ಕೂಡ ನಿಮಗೆ ಆಸಕ್ತಿ ಇದ್ದು ಬೇಕು ಆ ವಿಡಿಯೋ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ನೆಕ್ಸ್ಟ್ ವಿಡಿಯೋದಲ್ಲಿ ಆ ಎಲ್ಲ ವಿವರಗಳನ್ನು ನಿಮ್ಮೊಂದಿಗೆ ಹಂಚ್ಕೊಳ್ತೀನಿ. ಮತ್ತು ನಿಮಗೆ ಈ ವಿಡಿಯೋ ಉಪಯುಕ್ತವಾಗಿದೆ ಅಂತ ಹೇಳಿ ಭಾವಿಸ್ತೀನಿ. ಅಮ್ಮನವರ ದರ್ಶನವನ್ನು ಮಾಡಿ ಸಂತೋಷಪಟ್ರಿ ಅಂತ ಹೇಳಿ ಭಾವಿಸ್ತೀನಿ. ಮತ್ತು ನೀವು ಕೂಡ ಅಲ್ಲಿಗೆ ಹೋಗೋದಕ್ಕೆ ಸಾಧ್ಯವಾದರೆ ಖಂಡಿತವಾಗ್ಲೂ ಭೇಟಿ ಕೊಡಿ. ಒಮ್ಮೆ ಒಳ್ಳೆ ಡಿಸ್ಕೌಂಟ್ನಲ್ಲಿ ಅತ್ಯುತ್ತಮವಾದಂತಹ ಸೀರೆಯನ್ನು ಖಂಡಿತವಾಗ್ಲೂ ನೀವು ಅಲ್ಲಿ ಕೊಂಡ್ಕೊಳ್ತೀರಿ. ಆ ಭರವಸೆ ನನಗಿದೆ. ಏಕೆಂತ ಹೇಳಿದ್ರೆ ನಾನು ತುಂಬ ಚೂಸಿ ಸ್ಯಾರಿಗಳನ್ನ ತೊಗೊಳೋದ್ರಲ್ಲಿ. ನನಗೆ ಅಲ್ಲಿ ಒಳ್ಳೊಳ್ಳೆ ಸೀರೆಗಳು ಕಂಡು ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಎಲ್ಲ ಹೆಣ್ಮಕ್ಳಿಗೂ ಕೂಡ ಒಳ್ಳೆ ಸೀರೆ ಅಲ್ಲಿ ಸಿಗುತ್ತೆ ಅಂತ ಹೇಳಿ ನನ್ನ ಭಾವನೆ. ಖಂಡಿತವಾಗ್ಲೂ ಹೋಗಿ ಬನ್ನಿ. ಯಾವಾಗಲಾದರೂ ನೀವು ಮೈಸೂರಿಗೆ ಭೇಟಿ ಕೊಟ್ಟಾಗಲಾದರೂ ಒಂದ್ಸರಿ ಹೋಗಿ ನೋಡಿ, ನಿಮ್ಗೆ ಇಷ್ಟ ಆಗಬಹುದು ಅಂತ ಹೇಳಿ ಭಾವಿಸ್ತೀನಿ. ವಿಡಿಯೋ ನಿಮ್ಮೆಲ್ರಿಗೂ ಕೂಡ ಇಷ್ಟ ಆಗಿದೆ ಅಂತ ಹೇಳಿ ಭಾವಿಸ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಖಂಡಿತ ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಮರೆಯದೆ ಸ್ನೇಹ ಸಂಗಮ ಕನ್ನಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಹೋಗಿ ಬರ್ತೀನಿ. ನಮಸ್ಕಾರ.